ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಿಮ್ಮನ್ನೆಲ್ಲ ನಮ್ಮೂರ ಪಕ್ಕ ನಡೀತಾ ಇರೋ ಜಾತ್ರೆ ಹತ್ರ ಕರ್ಕೊಂಡು ಹೋಗ್ತೀನಿ. ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಅಲ್ಲಿಂದ ಈ ಸಡೆ ನನ್ನ ಮಕ್ಕಳಿಗೆ ವಡೆ ತಿನ್ನಿಸ್ಕೊಂಡು ಮಾತಾಡಿಕೊಂಡು ಅದೇ ಟ್ರೈನ್ ಒಳಗಡೆ ಹಾಗೆ ಒಂದು ವೀಡಿಯೋ ಮಾಡ್ಕೋತಾ ಸುತ್ತಮುತ್ತ ಇರೋ ಪ್ರಕೃತಿನ ನೋಡಿಕೊಂಡು ನಾವು ರೀಚ್ ಆಗಿದ್ದೆ ಇರಿಸವೆ ರೈಲ್ವೆ ಸ್ಟೇಷನ್ ಹತ್ರ. ಅಲ್ಲಿಂದ ನಾವು ಆಟೋ ತೊಗೊಂಡು ಆಟೋದಲ್ಲಿ ಹಾಗೆ ವೀಡಿಯೋ ಮಾಡಿಕೊಂಡು ನಾವು ಹೊರಟಿದ್ದೆ ಬೂಕನಬೆಟ್ಟ ಜಾತ್ರೆ ಕಡೆಗೆ. ಹಾಗೆ ವೀಡಿಯೋ ಮಾಡ್ಕೋತಾ ಬೂಕನಬೆಟ್ಟ ಜಾತ್ರೆ ರೀಚ್ ಆದೋ. ಜಾತ್ರೆಯಲ್ಲಿ ತುಂಬ ಜನಸಂಖ್ಯೆ. ಇವತ್ತು ಎಂತಕ್ಕೆ ಅಂದರೆ ಇವತ್ತೇ ಮೇಯ್ನ್ ಮೆರವಣಿಗೆ ಇತ್ತಿದ್ದು ಎಲ್ಲರದು, ಇರಿಸವೆ ಸಂದೀಪನವ್ರದ್ದು, ಹೂನಳ್ಳಿ ಚಂದ್ರಣ್ಣವ್ರದ್ದು ಎಲ್ಲರದು. ಹಾಗೆ ಅಲ್ಲಿ ಕಟ್ಟಿದ ಹಳ್ಳಿಕಾರ್ ಎತ್ತುಗಳದೆಲ್ಲ ವೀಡಿಯೋ ಮಾಡಿಕೊಂಡು ನಾವು ಜಾತ್ರೆ ಸುತ್ತಾಡೋಕ್ಕೆ ಅಂತ ಹೊರಟು. ಇವಾಗ ತೋರಿಸ್ತಾ ಇರೋ ದನಗಳು ನಮ್ಮವು, ನಾವು ಕಟ್ಟಿದ್ದು, ಇನ್ನೂ ಚಿಕ್ಕವು. ಈ ಕಡೆ ಪಕ್ಕದ ದವಣಿಯವೆಲ್ಲ ಇವೆಲ್ಲ ಅಕ್ಕಪಕ್ಕದವರವು. ನಮ್ಮೂರ ಸುತ್ತಮುತ್ತಲಿಗೆಲ್ಲ ಇದೇ ದೊಡ್ಡ ದನಗಳ ಜಾತ್ರೆ ನಡೆಯೋದು. ನಮ್ಮೂರು ಅಂದರೆ ನಮ್ಮ ಬದಿಕೆರೆ. ಹಾಗೆ ಫೋಟೋ ತಕ್ಕೊಂಡು ಅಲ್ಲಿ ಸಿಕ್ಕಿದ್ದ ಫ್ರೆಂಡ್ಸ್ನ ಮಾತಾಡಿಕೊಂಡು ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ನಮ್ಮೂರು ಫ್ರೆಂಡ್ಸ್ ಎಲ್ಲ ಬಂದಿರೋರು ಜಾತ್ರೆ ನೋಡೋಕ್ಕೆ. ಹಂಗೆ ಸಂದೀಪಣ್ಣವ್ರದ್ದು ಶಾಮಿಯಿಂದ ವೀಡಿಯೋ ಮಾಡಿಕೊಂಡು ಯಾವ ರೀತಿ ಅಲಂಕಾರ ಮಾಡಿಸಿದ್ರು ಅಂದರೆ ಗಣೇಶನ ಕುಣಿಸೋ ರೀತಿ ಅಲಂಕಾರ ಮಾಡಿಸಿದ್ರು. ಅಲ್ಲಿಂದ ಕುದುರೆ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ನಾವು ಹೊರಟಿದ್ದು ಮೆರವಣಿಗೆ ಮಾಡ್ತಾರೆ ಎತ್ತು ಕಡೆ. ಯಾವುದೋ ಊರಿಂದ ಮೆರವಣಿಗೆ ಬಂದಿದ್ದು, ಊರ ಹೆಸರು ಕೇಳಿದೆ ಮರ್ತೋಯ್ತು. ಆ ಮೆರವಣಿಗೆ ಎತ್ತುಗಳನ್ನ ನೋಡಿಕೊಂಡು ಅದೇ ಥರ ವೀಡಿಯೋ ಮಾಡಿಕೊಂಡು ನಾವು ಮುಂದೆ ಹೋದೋ ಜಾತ್ರೆ ಸುತ್ತಕೊಂಡು. ಈ ಜಾತ್ರೆ ಸಂಕ್ರಾಂತಿಯ ಹಿಂದೆ ಮುಂದೆ ಪ್ರತಿ ವರ್ಷವೂ ಇದೇ ರೀತಿ ಸಂಕ್ರಾಂತಿಯ ಹಿಂದೆ ಮುಂದೆನೇ ನಡೆಯೋದು. ಸಂಕ್ರಾಂತಿ ಇನ್ನೊಂದು 10 ದಿನ 15 ದಿನ ಐತೆ ಅನ್ನೋ ಹಿಂದೆ ದಿನ ನಡೆಯುತ್ತೆ. ತೇರು ಮಾತ್ರ ಸಂಕ್ರಾಂತಿ ದಿನ ಇರುತ್ತೆ. ಮುಂಚೆ ಎಲ್ಲ ದನಗಳು ಕಟ್ಟೋಕ್ಕೆ ಹೊಡೆದಾರೋರಂತೆ. ಇವಾಗ ದನಗಳು ಕಟ್ಟೋಕ್ಕೆ ಜನನೇ ಇಲ್ಲ. ದನ ಜಾಸ್ತಿ ಇದ್ದಾವೆ, ಬಟ್ ಕಟ್ಟೋರು ಒಬ್ಬರು ಇಬ್ಬರು, ಒಬ್ಬರೇ 10-15 ಜೊತೆ ಜನ ಇಟ್ಟಿರ್ತಾರೆ. ಒಬ್ಬೊಬ್ರ ಮೇಲೆ ಒಂದೊಂದು ಜೊತೆ ದನ ಹುಡುಕ್ತೀನಿ ಅಂದರೆ ಸಿಗಲ್ಲ. ಇವತ್ತಿನ ಕಾಲದಲ್ಲಿ ಈ ನಾಟಿ ಹೋರಿಗಳನ್ನ, ನಾಟಿ ಎತ್ತುಗಳನ್ನ ಕಟ್ಟೋರು ತುಂಬ ಕಡಿಮೆ ಆಗಿದೆ. ಇವು 4 ಕಲ್ಲು 8.5 ಲಕ್ಷ ರೇಟ್ ಹೇಳಿದರು. ಯಾವುದೋ ಊರು ಹೇಳಿದರು, ಆ ಊರ ಹೆಸರು ಮರ್ತೋಯ್ತು ನಮಗೆ. ಅವು 4 ಕಲ್ಲು ಏನು ವೀಡಿಯೋ ತೋರಿಸ್ತಾ ಇದ್ದೀನೋ ಅದು. ಅಲ್ಲಿಂದ ಹಾಗೆ ರೇಟ್ ಕೇಳಿಕೊಂಡು ಎಷ್ಟು ಏಜು ಏನೋ ಎತ್ತ ವಿಚಾರಿಸ್ಕೊಂಡವ್ರನ್ನ, ಅವ್ರು ಸಾಕಿರೋರಿಗೆ ಒಂದು ಧನ್ಯವಾದ ಹೇಳಿ ಹಂಗೆ ನಾವು ವೀಡಿಯೋ ಮಾಡಿಕೊಂಡು ದೇವಸ್ಥಾನದ ಕಡೆ ಹೊರಟು. ಈ ಸಡೆ ನನ್ನ ಮಗನ ದೇವಸ್ಥಾನಕ್ಕೆ ಬಂದರೆ ನಾನು ಮೊಟ್ಟೆ ತಿಂದಿದ್ದೀನಿ, ಚಿಕನ್ ತಿಂದಿದ್ದೀನಿ ಅಂತ ಬರಲಿಲ್ಲ. ಅಲ್ಲಿಂದ ಹಾಗೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಸಿಕ್ಕಿದ್ರು, ಹಳೆ ಸ್ಕೂಲ್ ಫ್ರೆಂಡ್ಸು. ಅವ್ರನ್ನ ಮಾತಾಡಿಕೊಂಡು ಇವಾಗ ನಾವು ಬೂಕನಬೆಟ್ಟದ ಕೆಳಗಡೆ ಇದ್ದೀವಿ. ನೋಡಿ, ಇಲ್ಲಿ ಸಾಲಾಗಿ ನಿಂತಿರುವ ಈ ಎತ್ತುಗಳು ನೋಡಿದರೆ ನಮಗೆ ಮೈಸೂರು ರಾಜರ ಕಾಲ ನೆನಪಾಗುತ್ತೆ. ಇದು ಸುಮಾರು 90ರಿಂದ 100 ವರ್ಷಗಳ ಹಿಂದೆಯಿಂದ ನಡೀತಾ ಬಂದಿರೋ ವಿಶಿಷ್ಟವಾದ ಹಳ್ಳಿಕಾರ್ ದನಗಳ ಜಾತ್ರೆ. ಇಲ್ಲಿನ ರೈತರಿಗೆ ಈ ಎತ್ತುಗಳು ಅಂದರೆ ಬರೀ ಪ್ರಾಣಿಗಳಲ್ಲ, ಮನೆ ಮಕ್ಕಳು. ನೋಡಿ, ಆ ಕೊಂಬುಗಳನ್ನು ನೋಡ್ತಾ ಇದ್ದರೆ ಒಂದು ಗಾಂಭೀರ್ಯ ಅನಿಸುತ್ತೆ. ಆ ನೆಲುವಿನ ಸೊಬಗು. ಕರ್ನಾಟಕದ ಅಪ್ಪಟ ಹಳ್ಳಿಕಾರ್ ತಳಿಗಳನ್ನು ಒಂದೇ ಕಡೆ ನೋಡಬೇಕೆಂದರೆ ನೀವು ಬೂಕನಬೆಟ್ಟಕ್ಕೆ ಬರಲೇಬೇಕು. ಯಾರ್ಯಾರು ಜಾತ್ರೆಗೆ ಬರೋಕ್ಕಾಗಿರಲ್ವೋ ಅವರು ನನ್ನ ವಿಡಿಯೋ ಮುಖಾಂತರ ನೋಡಿಕೊಳ್ಳಿ. ಇದು ಬೂಕನಬೆಟ್ಟಕ್ಕೆ ಹಳ್ಳಿಕಾರ್ ದನಗಳು ಸೇರಿರುವ ಜಾತ್ರೆ. ಕಾಲದಲ್ಲಿ ಸುತ್ತಮುತ್ತಲಿನ ರೈತರು ಮಾತ್ರ ಈ ಜಾತ್ರೆಗೆ ದನಗಳನ್ನು ಹೊಡೆಯುತ್ತಿದ್ದರು. ಯಾಕೆಂದರೆ ಒಂದು ಹರಕೆ ಹೊತ್ಕೊಂಡು ಏನಾದರೂ ದನಗಳಿಗೆ ಕಾಯಿಲೆ ಕಸರೆ ಇದ್ದರೆ ವಾಸಿಯಾಗಲಿ ಅಂತ ಹೇಳಿರೋರು. ಅದು ಕಾಯಿಲೆ ಏನಾದರೂ ಹುಷಾರಾಗಿದ್ದರೆ ಅದಕ್ಕೋಸ್ಕರ ಈ ದನಗಳನ್ನ ಹೊಡೆಯೋರು. ಕಾಲಕ್ರಮೇಣ ಸುತ್ತಮುತ್ತಲಿನ ಊರಿಂದ ದನಗಳು ಬಂದು ದೊಡ್ಡದಾಗಿ ಜಾತ್ರೆ ನಡೆಯುವ ರೀತಿ ಹೊಂದಿದೆ. ಇವಾಗ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದು ಜನ ಕಟ್ತಾರೆ. ಹಂಗೆ ನಮ್ಮ ಹಳ್ಳಿ ಪ್ರತಿಭೆಗಳನ್ನ ನೋಡಿಕೊಂಡು चिकनी कमर पे तेरी मेरा दिल फिसल गया. ಎಲ್ಲ ಓಡಾಡಿ ತುಂಬ ಸುಸ್ತಾಗಿತ್ತು. ಅಲ್ಲೇ ಇದ್ದ ಕಬ್ನಲ್ ಅಂಗಡಿಯಲ್ಲಿ ಕಬ್ನಲ್ ಜ್ಯೂಸ್ ಕುಡಿದು ನಾವು ಹೊರಟಿದ್ದೆ ರಂಗನಾಥ ಸ್ವಾಮಿಯ ಬೆಟ್ಟದ ಕಡೆಗೆ. ಹಂಗೆ ಇಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಮೆಟ್ಟಿಲುಗಳಿವೆ. ತುಂಬ ಮೆಟ್ಟಿಲುಗಳಿಲ್ಲ, ಒಂದು 50-100 ಮೆಟ್ಟಿಲುಗಳಿವೆ. ಹಾಗೆ ಮೆಟ್ಲು ಹತ್ತುತ್ತಾ ವೀಡಿಯೋ ಮಾಡಿಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರಂಗನಾಥ ಸ್ವಾಮಿಯ ಗೋಪುರ, ಬೆಟ್ಟದ ಗೋಪುರ. ಆ ಗೋಪುರವನ್ನು ಪ್ರವೇಶಿಸುತ್ತಾ ನಾವು ಒಳಗಡೆ ರಂಗನಾಥ ಸ್ವಾಮಿಯ ಅದರ ಒಳಗಡೆ ಹೋದೋ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಮೇಯ್ನ್ ದೇವರು ರಂಗನಾಥ ಸ್ವಾಮಿ ಬೂಕನಬೆಟ್ಟಕ್ಕೆ. ಇಲ್ಲಿ ನಾನಿವಾಗ ತೋರಿಸ್ತಾ ಇದ್ದೀನಲ್ಲ, ಇದೇ ವಿಷ್ಣುವಿನ ಪಾದವೇ ಈ ಜನರ ನಂಬಿಕೆ, ಬೂಕನಬೆಟ್ಟದ ಜನರ ನಂಬಿಕೆ. ಇದು ಆಂಜನೇಯ ಮೂರ್ತಿ. ಈ ಆಂಜನೇಯನ ಮೂರ್ತಿಯನ್ನು ಉದ್ಭವ ಮೂರ್ತಿ ಎಂದು ಕರೆಯುತ್ತಾರೆ. ಅಲ್ಲಿಂದ ನಾವು ಹಾಗೆ ವೀಡಿಯೋ ಮಾಡಿಕೊಂಡು ಕೆಳಗಡೆ ಇಳಿಬೇಕಾದ್ರೆ ಹಾಗೆ ಮಾತಾಡಿಕೊಂಡು ಗಣೇಶನ ಮೂರ್ತಿ ನೋಡ್ದೋ. ಆ ಗಣೇಶನ ಮೂರ್ತಿಯನ್ನು ವೀಡಿಯೋ ಮಾಡಿಕೊಂಡು ನಾವು ತಿರ್ಗಾ ಜಾತ್ರೆ ಒಳಗಡೆ ಬಂದು. ನಮ್ಮ ಟೈಮಲ್ಲೆಲ್ಲ ಖರ್ಜೂರ ಹಣ್ಣು ಅಂದರೆ, ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲ ಖರ್ಜೂರ ಹಣ್ಣು ಅಂದರೆ ಅಯ್ಯೋ ಕಿತ್ತಾಡಿಯೋ ತಿನ್ನೋಕ್ಕೆ. ಇವಾಗ ಖರ್ಜೂರ ಹಣ್ಣು ತಿನ್ನೋರೇ ಇಲ್ಲ, ಜನನೇ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಹಾಗೆ ಜಾತ್ರೆ ನೋಡಿಕೊಂಡು DJ ಮುಂದೆ
ನಮ್ಮ GK ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರನ್ನ ನೋಡಿಕೊಂಡು ಹಂಗೆ ಕುರಿ ಮೆರವಣಿಗೆದ ವೀಡಿಯೋ ಮಾಡಿಕೊಂಡು ಆ ಕುರಿನ ತುಂಬ ಮುದ್ದಾಗಿದ್ದು ನೋಡೋಕ್ಕೆ. ಅಲ್ಲಿಂದ ನಾವು ಆರ್ಕೆಸ್ಟ್ರಾ ಕಡೆಗೆ ಹೊರಟು ಆರ್ಕೆಸ್ಟ್ರಾ ಅರೇಂಜ್ ಮಾಡಿಸಿದ್ರು ಅಂಕನಹಳ್ಳಿ ಅವರು. ಹಂಗೆ ಆರ್ಕೆಸ್ಟ್ರಾ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ನಾವು ತಿರ್ಗಾ ದನದಿಂದ ವೀಡಿಯೋ ಮಾಡಿಕೊಂಡು ಹಳ್ಳಿ ಕಾರ್ ಎತ್ಕೊಳ್ದ ತಿರ್ಗಾ ಜಾತ್ರೆ ನೋಡೋಣ ಅಂತ ಬಂದು. ಇನ್ನು ಮೆರವಣಿಗೆ ಎತ್ತುಗಳನ್ನ ಎಷ್ಟು ಸಲ ನೋಡಿದರೂ ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎತ್ತುಗಳೆಲ್ಲ. ಅವಕ್ಕೆ ಸಾಕಿರೋ ರೀತಿ, ಅವನ್ನ ಬೆಳೆಸಿರೋ ರೀತಿ ಆ ಥರ ಇತ್ತು. ಹಂಗೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಜಾತ್ರೆ ಒಳಗಡೆ ಒಂದು ವೀಡಿಯೋ ಮಾಡಿಕೊಂಡು ಇನ್ನೊಬ್ಬ ನಮ್ಮ ಸ್ಕೂಲ್ ಫ್ರೆಂಡ್ ಸಿಕ್ಕಿದ, ಅವನು ಮಾತಾಡಿಸ್ಕೊಂಡು ಹಂಗೆ ವೀಡಿಯೋ ಮಾಡಿಕೊಂಡು ಹಂಗೆ ಹರಟೆ ಹೊಡ್ಕೊಂಡು ನಾವು ಜಾತ್ರೆ ಒಳಗಡೆ ಇನ್ನೂ ಎತ್ತುಗಳನ್ನ ಮೆರವಣಿಗೆ ಬರ್ತಾಯಿದ್ದೋ ನೋಡೋಣ ಅಂದ್ಬಿಟ್ಟು ಹೊರಟು. ಅಲ್ಲಿ ತುಂಬ ಎತ್ತುಗಳು ಮೆರವಣಿಗೆ ಬರ್ತಾಯಿದ್ದೋ ಅವನ್ನ ವೀಡಿಯೋ ಮಾಡಿಕೊಂಡು ನೋಡಿಕೊಂಡು ಹಂಗೆ ಮುಂದುವರೆದು. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲೆನುತ್ತಾ ದೋಸ್ತಿ ಗಲ್ಲು ಗಲ್ಲೆನುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲು. ಜಾತ್ರೆ ಮಧ್ಯದಲ್ಲಿ ನಮ್ಮ ಪ್ರತಿಭೆನೂ ನೋಡಿ ನಮಗೆ ಮತ್ತೆ ಸುಸ್ತಾಗಿತ್ತು. ಅಲ್ಲಿದ್ದ ಐಸ್ ಕ್ರೀಮ್ ಅಂಗಡಿಯಲ್ಲೇ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಮಾತಾಡಿಕೊಂಡು ನಾವು ಮುಂದೆ ಸಂದೀಪ್ ಅಣ್ಣವರ ಎತ್ತು ಕಡೆ ಹೊರಟು. ಇವನು ನಮ್ಮ ಫ್ರೆಂಡ್ ಹೇಳ್ದ, ಸಂದೀಪ್ ಅಣ್ಣವ್ರು ಯಾವುದೋ ಹೊಸ ಎತ್ತು ಖರೀದಿ ಮಾಡೋರೆ ಗಗನ್ ಅಂತ ಹೇಳ್ಬಿಟ್ಟು, ಯಾವುದೋ ರೇಸ್ ಎತ್ತಂತೆ ನೋಡಬೇಕು ಅಂತ. ಒಂದು ಸರಿ ನೋಡೋಣ ಅಂದ್ಬಿಟ್ಟು ನಾವು ಹೊರಟಿದ್ದೆ ಸಂದೀಪ್ ಅಣ್ಣವ್ರ ಎತ್ತು ಕಡೆ. ಸಂದೀಪ್ ಅಣ್ಣವ್ರ ಎತ್ತಿನ ಜಾತ್ರೆ ಒಳಗಡೆ ಬಂದಿರಲಿಲ್ಲ, ಒಂದು ತುಂಬ ದೂರದಲ್ಲಿ ಅಲಂಕಾರ ಮಾಡ್ತಾಯಿದ್ರು. ಫೈನಲಿ ನಾವು ರೀಚ್ ಆದೋ ಅಲ್ಲಿಗೆ. ಮುಂದೆ ಕುದುರೆ ತಾರು ಎಲ್ಲ ಬರ್ತಾಯಿದ್ದೋ. ಆ ಕುದುರೆ ತಾರು ನೋಡಿಕೊಂಡು ನಾವು ಇವಾಗ ಏನೇನು ತೋರಿಸ್ತಾ ಇದ್ದೀನೋ ಇದೆಲ್ಲ ಇರಿಸವೆ ಸಂದೀಪ್ ಅಣ್ಣವ್ರದ್ದು ಎತ್ತುಗಳು. ಸುಮಾರು 12 ಜೊತೆನೋ 14 ಜೊತೆನೋ ಎತ್ತು ಕಟ್ಟಿದ್ರು. ಇವೆಲ್ಲ ಇನ್ನೂ ಚಿಕ್ಕವರೇ, ಅಲ್ಲಾಗಿಲ್ಲ, ಮುಂದೆ ಹೋಗ್ತಾರೆ 2 ಜೊತೆ, ಹಿಂದೆ ಬರ್ತಾ ಇರೋವೆಲ್ಲ 2 ಅಲ್ಲಾಗಿದ್ದು. ಕೊನೆಯಲ್ಲಿ ಈ ಗಗನನ್ನು ರೇಸ್ ಗಗನನ್ನು ನೋಡ್ಬೇಕಂದ್ಬಿಟ್ಟು ವೀಡಿಯೋ ಮಾಡಿಕೊಂಡು ನಾವು ಅದೇ ರೀತಿ ಮುಂದೆ ತಲುಪ್ತೋ. ಇವಾಗ ಏನೇನು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಸಂದೀಪ್ ಅಣ್ಣವ್ರ ಎತ್ತುಗಳೇ. ತುಂಬ ಚೆನ್ನಾಗಿ ತುಂಬ ವಿಜೃಂಭಣೆಯಿಂದ ಅಲಂಕಾರ ಮಾಡಿದರು. ಇಲ್ಲಿ ಬರ್ತಾ ಇದೆಯಲ್ಲ ಆ ಹುಡುಗ ಇಟ್ಕೊಂಡಿದ್ದಾನಲ್ಲ ಬ್ಲ್ಯಾಕ್ ಶರ್ಟು, ಆ ಕಡೆ ಅವನೇ ಗಗನ್ ಅಂದ್ಬಿಟ್ಟು. ಆ ಕಡೆ ಹೋಗ್ತಾ ಇದ್ದಾನಲ್ಲ ಅದೇ ಗಗನ್ ಅಂತ ಹೋರಿ, ಅದೇ ರೇಸ್ ಹೋರಿ. ಅದನ್ನು ಸಿಂಗಲ್ ಖರೀದಿ ಮಾಡಿದ್ದು ಸಂದೀಪ್ ಅಣ್ಣವರು, ಅದಕ್ಕೆ ಜೋಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿಕೊಂಡು ನಾವು ಅಲ್ಲಿದ್ದು ಶಾಲ್ ಇಸ್ಕೊಂಡು ಶಾಲ್ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡು ನಾವು ಸಂದೀಪ್ ಅಣ್ಣವ್ರ ಕಡೆ ಅಂತ ಹೇಳ್ಕೊಂಡು ತಮಾಷೆಗೆ ಈ ಕಡೆ ತಿರ್ಗಾ ಬೂಕನಬೆಟ್ಟ ಜಾತ್ರೆ ಒಳಗಡೆ ಬಂದು. ಆಮೇಲೆ ಗಗನ್ ಪಕ್ಕ ನಿಂತ್ಕೋಬೇಕು ಅಂತ, ಗಗನ್ ತುಂಬ ಅಗ್ರೆಸಿವ್ ಸ್ವಲ್ಪ ಜನಗಳು ಕಂಡ್ರೆ. ಕೊನೆಗೂ ಗಗನ್ ಪಕ್ಕ ನಿಂತ್ಕೊಂಡು 1-2 ಫೋಟೋ ಗೀಟೋ ತೆಗೆಸ್ಕೊಂಡು ನಾವು ಜಾತ್ರೆ ಒಳಗಡೆ ಹೊರಟು. ತಿರ್ಗಾ ಜಾತ್ರೆ ಒಳಗಡೆ ಬಂದು ವೀಡಿಯೋ ಮಾಡಿಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆಮೇಲೆ ಸಂದೀಪ್ ಅಣ್ಣವ್ರಿಗೆ ಸನ್ಮಾನ ನಡೀತು. ಸಂದೀಪ್ ಅಣ್ಣವ್ರ ಸನ್ಮಾನ ಮಾಡೋದ ವೀಡಿಯೋ ಮಾಡಿಕೊಂಡು ತುಂಬ ಜನ ಸೇರಿದರು ಸಂದೀಪ್ ಅಣ್ಣವ್ರ ಕಡೆಯವರು. ಅಲ್ಲಿಂದ ನಾವು ಗಗನ್ ಜೊತೆ ಮತ್ತೆರಡು ಫೋಟೋ, ಇವಾಗ ತೋರಿಸ್ತಾ ಇದ್ದೀನಲ್ಲ ಇವನೇ ಗಗನ್, ನಾನು ನಿಂತಿದ್ದೀನಲ್ಲ ಇವನೇ ಗಗನ್. ಗಗನ್ ಜೊತೆ 1-2-3 ಫೋಟೋ ತಕ್ಕೊಂಡು ಅವನ ಮುಂದೆ ನಾವು ಅದೇ ರೀತಿ ಹೊರಟು. ಇವಾಗ ತೋರಿಸ್ತಾ ಇದ್ದೀನಲ್ಲ ಇದೇ ನಮ್ಮ ಎತ್ತು. ನಾವು ಸುಮಾರು 10 ತಿಂಗಳು ಕರ ಅಷ್ಟೇ ಇದು. ನಾವು 1-2-3 ಜೊತೆ ಕಟ್ಟಿದ್ದೋ, ಊರ ಹತ್ರನೇ 1-2 ಜೊತೆ ಮಾರ್ದೋ, ಇದು ಒಂದೇ ಜೊತೆ ಉಳ್ಕೊಂಡಿದ್ದು. ಇರಲಿ ಇದ್ರ ಜೊತೆ ಅಂದ್ಬಿಟ್ಟು ಫೋಟೋ ತಕ್ಕೊಂಡು ಅವನು ಮಾರಾಟ ಆದೋ. ನಮ್ಮ ಕೊನೆಗೆ ನಾವು ಹೊರಡ್ಬೇಕಾದ್ರೆ ಕೊನೆ ಟೈಮಲ್ಲಿ ಮಾರಾಟ ಆದೋ. 95,000ಕ್ಕೇನೋ ಕೊಟ್ಟು ಅಲ್ಲಿಂದ ವ್ಯಾಪಾರ ಮುಗಿಸ್ಬಿಟ್ಟು ನನ್ನ ಫ್ರೆಂಡೇ ಡ್ರಾಪ್ ಆಗ್ತಾ ಇರಿಸವೆಗೆ. ಹಂಗೆ ಹರಟೆ ಹೊಡ್ಕೊಂಡು ವೀಡಿಯೋ ಮಾಡಿಕೊಂಡು ನಾವು ರಿಟರ್ನ್ ರೀಚ್ ಆಗಿದ್ದೆ ಇರಿಸವೆ ಬಸ್ ಸ್ಟಾಪ್ ಹತ್ರ. ಅಲ್ಲಿ ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು ಕೂತಿದ್ದು 10 ನಿಮಿಷ. ಬಸ್ ಬಂತು, ಬಸ್ ಹತ್ತಿ ನಾವು ಬಿ ಜಿ ನಗರ ತಲುಪಿ ಅಲ್ಲಿಂದ ಆಟೋ ತೊಗೊಂಡು ಬಿ ಜಿ ನಗರ ರೈಲ್ವೆ ಸ್ಟೇಷನ್ ಹತ್ರ ಹೋದೋ. ಯಾಕೆಂದರೆ ಡೈರೆಕ್ಟ್ ಬಿ ಜಿ ನಗರ ರೈಲ್ವೆ ಸ್ಟೇಷನ್ ತುಂಬ ದೂರ ಇದೆ ಬೆಳೂರು ಕ್ರಾಸಿಂದ. ಅಲ್ಲಿಂದ ಆಟೋ ಒಳಗಡೆ ಕೂತ್ಕೊಂಡು ಅದೇ ರೀತಿ ಆಟೋ ಒಳಗಡೆ ಒಂದು ವೀಡಿಯೋ ಮಾಡಿಕೊಂಡು ನಾವು ರೀಚ್ ಆಗಿದ್ದೆ ಬಿ ಜಿ ನಗರ ರೈಲ್ವೆ ಸ್ಟೇಷನು. ಆ ಬಿ ಜಿ ನಗರ ರೈಲ್ವೆ ಸ್ಟೇಷನಲ್ಲಿ ಟ್ರೈನು 6:10ಕ್ಕಿತ್ತು, ನಾವು 5:40ಕ್ಕೆ ಬಂದಿದ್ದೋ.
ಈ ನನ್ನ ಮಗಂಗೆ ಹೇಳ್ದೆ ಬೇಡ ಅಂತ ಅಲ್ಲಿ ಹೋಯ್ತವನಲ್ಲ ಕರಿ ಹಂಗೆ ಕೇಳಲಿಲ್ಲ ನಮ್ಮ ಮಾತು. ಹಂಗೆ ವೀಡಿಯೋ ಮಾಡಿಕೊಂಡು ಹಂಗೆ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿ ಒಂದು 1/2 ಅವರ್ ಟ್ರೈನ್ ವೆಯ್ಟ್ ಮಾಡ್ದೋ. ನಾವಿನ್ನೇನು ಮಂತ್ರಾಲಯ ಟ್ರೈನ್ ಹತ್ತೀವೋ ಕನ್ಫ್ಯೂಸ್ ಆಗಿ, ಬಟ್ ಹತ್ತಲಿಲ್ಲ. ಆಮೇಲೆ ಗೊತ್ತಾಯಿತು ಅದು ಮಂತ್ರಾಲಯ ಟ್ರೈನು, ಯಶವಂತಪುರ ಎಕ್ಸ್ಪ್ರೆಸ್ ಅಲ್ಲ ಅಂತ. ಮಂತ್ರಾಲಯ ಟ್ರೈನ್ ಹೋಗಿ ಒಂದು 10-20 ನಿಮಿಷಕ್ಕೆ ಯಶವಂತಪುರ ಎಕ್ಸ್ಪ್ರೆಸ್ ಬಂತು. ಯಶವಂತಪುರ ಎಕ್ಸ್ಪ್ರೆಸ್ನ ಹತ್ಕೊಂಡು ನಾವು ಬಂದಿದ್ದೆ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ಕಡೆಗೆ. ಇಷ್ಟೇ ವಿಡಿಯೋ, ಯಾಕೆಂದರೆ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು. ನಾಳೆ ಸಿಗೋಣ ಫ್ರೆಂಡ್ಸ್, ಬಾಯ್.